ಹೆಂಡತಿ ಸೀರೆಯನ್ನ ಧರಿಸಲಿಲ್ಲ, ಸೀರೆ ಬದಲಿಗೆ ನೈಟಿಯನ್ನ ಧರಿಸಿದ್ದಾಳೆ ಅಂತೇಳಿ ಆಕೆಯ ಪತಿಯೇ ತನ್ನ ಹೆಂಡತಿಗೆ ಬೆಂಕಿಯನ್ನ ಇಟ್ಟಿದ್ದಾನೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಪತ್ನಿಗೆ ದೈಹಿಕವಾಗಿ ಮಾನಸಿಕವಾಗಿ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ದಂತೆ ಈ ಪತಿರಾಯ ಪತ್ನಿಯ ಮೇಲೆ ಅನುಮಾನವನ್ನ ಪಡ್ತಾ ಇದ್ದ, ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ದ ಅನ್ನೋ ಆರೋಪ ಕೇಳಿ ಬಂದಿದೆ. ಈಗ ನೈಟಿ ಹಾಕ್ಕೊಂಡಿದೆಯಾ ಅನ್ನೋ ನೆಪವನ್ನ ಇಟ್ಕೊಂಡು ಪತ್ನಿ ಮಂಜುಳಾಗೆ ಬೆಂಕಿಯನ್ನೇ ಹಚ್ಚಿದ್ದಾನೆ ಆರೋಪಿ. ಪತಿ ಕೃಷ್ಣಾಜಿ ಪಾಟೀಲ್ ಈ ಅಮಾನವೀಯ ಕೃತ್ಯವನ್ನು ಎಸಗಿದಂಥದ್ದು. ಆರೋಪಿ ಕೃಷ್ಣಾಜಿ ಪಾಟೀಲ್ನನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಗಾಯಾಳು ಮಂಜುಳಾಗೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನಡೀತಾ ಇದೆ. ಎಂಟು ವರ್ಷಗಳ ಹಿಂದೆ ಮಂಜುಳಾ ಜೊತೆ ಕೃಷ್ಣಾಜಿ ಪಾಟೀಲ್ ವಿವಾಹವಾಗಿರುತ್ತೆ. ಆದರೆ ತನ್ನ ಪತ್ನಿಯ ಮೇಲೆಯೇ ಈತನಿಗೆ ಹಲವು ಅನುಮಾನಗಳು. ಈ ಅನುಮಾನದ ಕಾರಣಕ್ಕೆ, ಈ ಅನುಮಾನದ ಪಿಶಾಚಿಯನ್ನು ತನ್ನ ತಲೆಯೊಳಗೆ ಇಟ್ಕೊಂಡು ಕೃಷ್ಣಾಜಿ ಪಾಟೀಲ್ ತನ್ನ ಪತ್ನಿಗೆ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ದಂತೆ, ಮಾನಸಿಕವಾಗೂ ಹಿಂಸೆಯನ್ನು ಕೊಡ್ತಾ ಇದ್ದ, ದೈಹಿಕವಾಗೂ ಕೂಡ ಕಿರುಕುಳವನ್ನು ಕೊಡ್ತಾ ಇದ್ದ ಅಂತ ಆರೋಪಿಸಲಾಗಿದೆ. ಇದೇ ನೆಪವನ್ನು ಇಟ್ಕೊಂಡು ಇವತ್ತು ನೀನು ಸೀರೆಯನ್ನು ಹುಟ್ಟಿಲ್ಲ, ನೈಟಿಯನ್ನು ಧರಿಸಿದ್ದೀಯಾ ಅಂತ ಹೇಳಿ ಆಕೆಗೆ ಬೆಂಕಿಯನ್ನೇ ಇಟ್ಟಿದ್ದಾನೆ. ಮನೆಯಲ್ಲಿದ್ದವಾಗ ಅದು ಕೂಡ ಸೀರೆ ಬದಲು ನೈಟಿಯನ್ನು ಧರಿಸಿದ್ದೀಯಾ ನೀನು ಅಂತೇಳಿ ಗಲಾಟೆಯನ್ನು ಮಾಡಿದ್ದಾನೆ. ಈ ವಾಗ್ವಾದ ಕಡೆಗೆ ಅತಿರೇಕಕ್ಕೆ ಹೋಗಿದೆ. ಮಂಜುಳಾಗೆ ಬೆಂಕಿಯನ್ನು ಇಟ್ಟಿದ್ದಾನೆ ಕೃಷ್ಣಾಜಿ ಪಾಟೀಲ್. ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಬ್ಕಡ್ಡಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ನೈಟಿ ಹಾಕಿದ್ದೀಯಾ ಅನ್ನೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಬೆಂಕಿ ಹಚ್ಚಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇಷ್ಟೇನಾ ಕಾರಣ ಅಥವಾ ಬೇರೆ ಯಾವ ರೀತಿಯಲ್ಲೆಲ್ಲ ಟಾರ್ಚರ್ ಕೊಡ್ತಾ ಇದ್ದಾಯ್ತಾ ಅಂತ? ನೋಡಿ ನವೀನ್, ಇದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನಂದಗಡ ಸಮೀಪದಲ್ಲಿ ಬರ್ತಕ್ಕಂಥ ಹತ್ತರವಾಡ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಏನಂತಂದ್ರೆ ಕ್ಷುಲ್ಲಕ ಕಾರಣಕ್ಕಾಗಿ ಈ ಒಂದು ಘಟನೆ ನಡೆದಿದೆ. ಪ್ರಮುಖವಾಗಿ ಮಹಿಳೆ ತನ್ನ ಪತ್ನಿಯನ್ನೇ ಈ ರೀತಿಯಾಗಿ ಏನು ನೈಟಿ ಹಾಕಿದೆಯಾ ಅನ್ನೋ ಒಂದು ಕಾರಣವನ್ನ ಮುಂದಿಟ್ಕೊಂಡು ಆಕೆಯನ್ನ ಮನೆಯಲ್ಲಿ ಕೂಡಿ ಹಾಕಿ ಏನಂತಂದ್ರೆ ಬೆಂಕಿ ಹಚ್ಚಿ ಮಹಿಳೆ ಏನಂತಂದ್ರೆ ಕಿರಚಾಡ್ಲ ಏನು ಪ್ರಾರಂಭ ಮಾಡಿದ್ದು ಅಲ್ಲಿದ್ದಂತ ಅಕ್ಕಪಕ್ಕದ ಸ್ಥಳೀಯರೇನಿದ್ದಾರೆ ಅದನ್ನ ಗುರುತಿಸಿ ಏನಂತಂದ್ರೆ ತಕ್ಷಣ ಏನಂತಂದ್ರೆ ಅವಳನ್ನ ರಕ್ಷಣೆ ಮಾಡಿ ಆಂಬುಲೆನ್ಸ್ ಮೂಲಕ ಏನಂತಂದ್ರೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಸದ್ಯ ಏನಂತಂದ್ರೆ ಸುಮಾರು 70ರಿಂದ 80ರಷ್ಟು ಪ್ರಮಾಣದಲ್ಲಿ ಏನಂತಂದ್ರೆ ಈ ಮಹಿಳೆಗೆ ಸುಟ್ಟ ಗಾಯ ಆಗಿರುವಂತದ್ದು. ಈಗ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿರುವಂತದ್ದು. ಜೊತೆಗೆ ಏನಂತಂದ್ರೆ ಈಗ ಏನು ಪತಿ ಕೃಷ್ಣ ಪಾಟೀಲ್ ಏನಿದ್ದಾನೆ ಈತ ಏನಂತಂದ್ರೆ ಈಗ ಪರಾರಿಯಾಗಿರುವಂತದ್ದು. ಈ ಕುರಿತಂತೆ ಖಾನಾಪುರ ಠಾಣೆ ನಂದಗಡ ಪೊಲೀಸರು ಏನಂತಂದ್ರೆ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪ್ರಮುಖವಾಗಿ ಆರೋಪಿ ಕೃಷ್ಣ ಏನಿದ್ದಾನೆ ಈತನ ಹುಡುಕಾಟದಲ್ಲಿ ತೊಡಗಿರುವಂತದ್ದು. ಈ ಕುರಿತಂತೆ ಏನಂತಂದ್ರೆ ಪೋಷಕರು ಸಹ ಒಂದು ಮಾಧ್ಯಮಗಳ ಜೊತೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಸಹ ಏನಂತಂದ್ರೆ ಈ ಏನು ಆರೋಪಿ ಪತಿ ಏನಿದ್ದಾನೆ ಈತನಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತೇಳಿ ಆಗ್ರಹವನ್ನ ಮಾಡಿರುವಂತದ್ದು. ನಮಗೆ ಥ್ಯಾಂಕ್ ಯು ಶ್ರೀಕಾಂತ್.